ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮೂರು ಮೂಲೆಯ ಜಾಗದ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ತೇನೆ. ಮೂರು ಮೂಲೆ ಜಾಗ ಆಗಿ ಬರುತ್ತಾ? ಮೂರು ಮೂಲೆ ಜಾಗದಲ್ಲಿ ಮನೆ ಕಟ್ಬೋದಾ? ಮೂರು ಮೂಲೆ ಜಾಗದಲ್ಲಿ ಯಾವ ರೀತಿ ವಾಸ್ತು ಮಾಡೋದಕ್ಕಾಗುತ್ತೆ? ಮತ್ತೆ ಮೂರು ಮೂಲೆ ಜಾಗದಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ? ಮೂರು ಮೂಲೆ ಇರತಕ್ಕಂಥ ಜಾಗದ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮ್ಗೆ ಈ ದಿನ ವಿವರಿಸ್ತೇನೆ. ಯಾಕೆ ಅಂತಂದ್ರೆ ಸುಮಾರು ಜನ ಮೂರು ದಾರಿ ಕೂಡೋ ಜಾಗ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಮೂರು ಮೂಲೆ ಇರೋ ಜಾಗ ಅಂತಲೂ ಕೆಲವು ಜಾಗಗಳು ಹೇಳ್ತಾರೆ. ಹಾಗಾಗಿ ಮೂರು ಮೂಲೆ ಕೂಡೋದು ಮುಖ್ಯ ಅಲ್ಲ. ಜಾಗಕ್ಕೆ ನಾಲ್ಕು ಮೂಲೆ ಇಲ್ಲದೆ ಇರೋದು ತಪ್ಪಾಗುತ್ತೆ. ಅವಾಗ ಅದು ಮೂರು ಮೂಲೆ ಆಗುತ್ತೆ. ಆ ಮೂರು ಮೂಲೆ ಜಾಗ ವಾಸ್ತು ಪ್ರಕಾರ ಹೆಂಗಿರುತ್ತೆ, ಆ ಜಾಗಗಳಲ್ಲಿ ಯಾವ ರೀತಿ ಮನೆ ಕಟ್ಟಬೇಕು, ಮತ್ತೆ ಅದು ಜಾಗ ವಾಸ್ತುಗೆ ಬರೋದೇ ಇಲ್ವಾ, ಅಥವಾ ಆ ಜಾಗದಲ್ಲಿ ವಾಸ್ತು ಪ್ರಕಾರ ಮನೆ ಮಾಡೋದಕ್ಕಾಗೋದೇ ಇಲ್ವಾ, ಎಲ್ಲನೂ ಮುಖ್ಯ ಆಗುತ್ತೆ. ನೋಡಿ, ಉದಾಹರಣೆಯಾಗಿ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಇದಕ್ಕೆ ಒಂದು ಮೂಲೆ ಇರೋದಿಲ್ಲ. ಒಂದು ಜಾಗ ಅಂದಮೇಲೆ ನಾಲ್ಕು ಮೂಲೆ ಇರಬೇಕು. ಈ ರೀತಿನೋ ಅಥವಾ ಈ ರೀತಿನೋ ನಾಲ್ಕು ಮೂಲೆ ಇರಬೇಕು. ಆದರೆ ಈ ಜಾಗಕ್ಕೆ ಏನಾಗುತ್ತೆ, ಕ್ರಾಸಾಗಿ ಈಶಾನ್ಯ ಕಟ್ ಮಾಡ್ಕೊಂಡು ಮೂರು ಮೂಲೆ ಜಾಗ ಆಗುತ್ತೆ. ಈ ರೀತಿ ಮೂರು ಮೂಲೆ ಜಾಗನ ಯಾವ ರೀತಿ ಮಾಡ್ಬೋದು, ಅಥವಾ ವಾಸ್ತುಗೆ ಬರೋದೇ ಇಲ್ವಾ? ನೋಡಿ, ಮೊದಲಿಗೆ ಈ ರೀತಿ ಮೂರು ಮೂಲೆ ಜಾಗ ಆದರೆ ಅದು ನಿಮಗೆ ಒಂದು ಮನೆ ಕಟ್ಟೋದಕ್ಕೆ ಅಷ್ಟು ಯೋಗ್ಯವಾದ ಜಾಗ ಅಲ್ಲ. ಫಸ್ಟ್ ಪಾಯಿಂಟ್. ಯಾಕೆ ಅಂತಂದ್ರೆ ಮೇಯ್ನ್ ಆಗಿ ಈಶಾನ್ಯ ಭಾಗನೇ ಇರೋದಿಲ್ಲ. ಈಶಾನ್ಯ ಭಾಗ ಅಂತಂದ್ರೆ ವಾಸ್ತು ಪುರುಷನ ತಲೆಯ ಭಾಗ. ಹಾಗಾಗಿ ಮನುಷ್ಯನಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು, ವಾಸಕ್ಕೆ ಯೋಗ್ಯವಾಗಿರ್ಬೇಕು ಅಂದ್ರೆ ಈಶಾನ್ಯ ಇರಲೇಬೇಕು, ಮನೆ ಸ್ಕ್ವೇರ್ ಆಗಿ ಬರಲೇಬೇಕು, ಸೈಟು ಸ್ಕ್ವೇರ್ ಆಗಿರಬೇಕು. ಈ ಜಾಗಕ್ಕೆ ಆ ಈಶಾನ್ಯದ ಮೂಲೆನೇ ಇಲ್ಲ. ಈ ಜಾಗ ತುಂಬ ಕೆಟ್ಟ ಜಾಗ, ವಾಸ್ತುಗೆ ಬರೋದಿಲ್ಲ ಈ ಮೂರು ಮೂಲೆ ಜಾಗ. ನೋಡಿ, ವಾಯುವ್ಯ ಇದೆ, ನೈಋತ್ಯ ಇದೆ, ಆಗ್ನೇಯ ಇದೆ, ಈಶಾನ್ಯ ಇಲ್ಲ. ಇಂಥ ಸೈಟ್ಗಳಲ್ಲಿ ನೀವು ವಾಸ್ತು ಪ್ರಕಾರ ಮಾಡಿಕೊಳ್ಳದೆ, ಒಳ್ಳೆ ವಾಸ್ತು ಸಲಹೆಗಾರನ ಕರೆಸಿ ತೋರಿಸ್ಕೊಳ್ದೆ, ನೀವೇನಾದರೂ ಕಾಂಪೌಂಡ್ ಮಾಡದೆ ಮನೆ ಕಟ್ಟಿದ್ರೆ ಇಂಥ ಜಾಗಗಳಲ್ಲಿ ಗಂಡು ಸಂತತಿ ಆಗೋದಿಲ್ಲ, ಗಂಡು ಮಕ್ಕಳ ವಂಶಾಭಿವೃದ್ಧಿ ಆಗೋದಿಲ್ಲ. ಈ ಜಾಗ ಮನೆಯ ಗಂಡಸು ವಾಸ ಮಾಡೋಕ್ಕೆ ಯೋಗ್ಯ ಇರೋದಿಲ್ಲ. ಇಂಥ ಜಾಗದಲ್ಲಿ ಅಂಗವಿಕಲರು ವಾಸ ಮಾಡ್ತಾರೆ. ಇಂತಹ ವಾಸ್ತು ಈಶಾನ್ಯ ಕಟ್ಟಾಗಿರೋ ಜಾಗಗಳಲ್ಲಿ ಹ್ಯಾಂಡಿಕ್ಯಾಪ್ಟ್ಸ್ ಇರ್ತಾರೆ. ನೋಡಿ, ಬೇಕಿದ್ರೆ ಈಶಾನ್ಯದ ರಸ್ತೆ ಯಾವಾಗ ಈಶಾನ್ಯ ಕಟ್ ಮಾಡಿ ಮೂರು ಮೂಲೆ ಜಾಗ ಇರುತ್ತೆ, ಇಂಥ ಜಾಗಗಳಲ್ಲಿ ಬುದ್ಧಿಮಾಂದ್ಯರು ಅಥವಾ ಅಂಗವಿಕಲರಾಗಿ ಮನೆಯಲ್ಲಿ ಗಂಡಸು ಮನೆ ಯಜಮಾನ ಇಲ್ಲದೆ ಈ ಜಾಗ ಹೆಣ್ಣು ಮಕ್ಕಳ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಇಂಥ ಜಾಗಗಳಿಗೆ ಗಂಡು ಮಕ್ಕಳು ಆಗೋದಿಲ್ಲ. ಈ ಜಾಗಕ್ಕೆ ಹೆಣ್ಣು ಮಕ್ಕಳೇ ಒಡೆಯರಾಗ್ತಾರೆ. ಮತ್ತೆ ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದಿಲ್ಲ. ಇನ್ನು ಏನು ಮಾಡ್ಬೋದು ಈ ಸೈಟ್ಗೆ ಅಂತಂದ್ರೆ, ನೋಡಿ, ಇದು ನಿಮ್ದು ದೊಡ್ಡ ಜಾಗ ಆದರೆ ಒಂದು 30-40 ಸಿಗೋದಾದ್ರೆ, ಈ ರೀತಿ ಇದೊಂದು 30 ಅಥವಾ 25 ಒಂದು ಲೈನ್ಗೆ ಸಿಗುತ್ತೆ ಅನ್ನೋದಾದ್ರೆ, ಇಲ್ಲೂ 30 ಇರಬೇಕು, ಇಲ್ಲೂ 30 ಇರಬೇಕು, ಅಥವಾ ಇಲ್ಲಿ 29 ಇರಬೇಕು, ಇಲ್ಲಿ 30 ಇರಬೇಕು. ಆ ರೀತಿ ಸೈಟ್ನ ನೀವು ಡಿವೈಡ್ ಮಾಡಿ ಒಂದು ಒಳ್ಳೆ ಕಾಂಪೌಂಡ್ ಮಾಡಿಕೊಂಡು, ಇದರಲ್ಲಿ ವಾಸ್ತು ಪ್ರಕಾರ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ, ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಬಿಟ್ಟು ಪ್ರತಿಯೊಂದು ವಾಸ್ತು ಪ್ರಕಾರ ಮಾಡಿಕೊಂಡ್ರೆ ಈ ಜಾಗದಲ್ಲಿ 4 ಮೂಲೆ ಕ್ರಿಯೇಟ್ ಆಗುತ್ತೆ. ನೋಡಿ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಇದು ವಾಸಕ್ಕೆ ಯೋಗ್ಯ. ನೀವು ಈ ಜಾಗನ ಬಿಟ್ಟು ಬಿಡಬೇಕಾಗುತ್ತೆ. ಏನು ಮುಂದೆಗಡೆಗೆ ಇನ್ನಿರುತ್ತೆ ಈ ಜಾಗನ ಯಾವುದೇ ಕಾರಣಕ್ಕೂ ನೀವು ಬಳಸಬಾರ್ದು. ಮತ್ತೆ ಈ ಜಾಗನ ನೀವು ಇಟ್ಕೊಳ್ಳೇಬಾರ್ದು. ನೀವು ಬೇರೆಯವ್ರಿಗೆ ಸೇಲ್ ಮಾಡಬೇಕು, ಅಥವಾ ಈ ಜಾಗನ ನೀವು ಬಿಟ್ರೆ ಈ ಜಾಗ ವಾಸ್ತುಗೆ ಬರುತ್ತೆ. ಅಥವಾ ಈ ರೀತಿ ಸಿಗುತ್ತಾ, ಪೂರ್ವ ಪಶ್ಚಿಮ ಲಂತ್ ಈ ರೀತಿ ಸಿಗುತ್ತಾ, ಈಸ್ಟ್ ವೆಸ್ಟು ನಾರ್ತ್ ಸೌತ್, ಆವಾಗೂ ನಿಮಗೆ ಇದು ಈಶಾನ್ಯ ಸಿಗುತ್ತೆ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ ಸಿಗುತ್ತೆ. ಇದು ನಿಮಗೆ ವಾಸಕ್ಕೆ ಯೋಗ್ಯವಾಗಿರುತ್ತೆ. ಈ ಜಾಗದಲ್ಲಿ
ವಾಸ್ತು ಪ್ರಕಾರ ನೀವು ಮನೆ ಮಾಡಿಕೊಂಡ್ರೆ ಅವಾಗ ಈ ಜಾಗನ ನೀವು ಬಿಟ್ಬಿಡ್ಬೇಕಾಗುತ್ತೆ. ವಾಯುವ್ಯದಲ್ಲಿರತಕ್ಕಂಥ ಹೆಚ್ಚಿನ ಜಾಗನ ನೀವು ಬಿಟ್ಟರೆ ಈ ಜಾಗ ನಿಮಗೆ ವಾಸಕ್ಕೆ ಯೋಗ್ಯ ಆಗುತ್ತೆ. ಅದನ್ನು ಬಿಟ್ಟು ನೀವು ಜಾಗ ಹಿಂಗೆ ಇದೆ, ನಾನು ಹೆಂಗಿದೆಯೋ ಹಂಗೆ ಕಾಂಪೌಂಡ್ ಹಾಕ್ತೀನಿ, ನಾನು ಹಂಗೆ ಮಾಡ್ಕೊಳ್ತೀನಿ ಅಂದರೆ ಅಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಲಾಸ್ ಆಗ್ತೀರಾ. ಮನೆ ಕಟ್ಟಿದ್ರು ನೆಮ್ಮದಿ ಇರೋದಿಲ್ಲ. ಮನೆ ಗಂಡು ಮಕ್ಕಳು ಯಾವುದೇ ಕಾರಣಕ್ಕೂ ಒಳ್ಳೆ ರೀತಿಲಿ ಒಂದು ಒಳ್ಳೆ ಅಭ್ಯಾಸಗಳು, ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕಾಗೋದಿಲ್ಲ. ಆಗ ಹೆಂಗಿದೆ, ನಾವು ಬಿಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಈ ರೀತಿ ಏನಾದರೂ ಕಾಂಪೌಂಡ್ ಹಾಕ್ಕೊಂಡು ಈಶಾನ್ಯ ಮೂಲೆನ ಇಲ್ಲದೆ ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯುವ್ಯ ಮೂಲೆ ಇದ್ದು 3 ಮೂಲೆ ಜಾಗ ಆದರೆ ಇಂಥ ಜಾಗಗಳಲ್ಲಿ ಸಂತತಿನೇ ಆಗೋದಿಲ್ಲ, ಗಂಡು ಮಕ್ಕಳ ಸಂತತಿನೂ ಆಗೋದಿಲ್ಲ, ಮತ್ತೆ ಸಾಂಸಾರಿಕ ಜೀವನನೂ ನೆಮ್ಮದಿಯಾಗಿರೋದಿಲ್ಲ. ಮನೆಯ ಮಕ್ಕಳು ದಾರಿ ತಪ್ತಾರೆ, ಕೆಟ್ಟ ಹೆಸರು ತೆಗೆದುಕೊಳ್ತಾರೆ, ಲವ್ ಮ್ಯಾರೇಜ್ಗಳಾಗ್ತಾರೆ, ಕಳ್ಳರಾಗ್ತಾರೆ. ಅದಲ್ಲದೆ ಇಂಥ ಜಾಗಗಳಲ್ಲಿ ನೀವು ವಂಶ ನೀವು ಬೆಳಿಬೇಕು ಅಂದರೆ ದತ್ತುಪುತ್ರರು ತೊಗೊಬೇಕಾಗುತ್ತೆ. ಸಾಕು ಮಕ್ಕಳ ಜಾಗಗಳಾಗ್ತದೆ ಇದು. ನೀವು ಎಷ್ಟೋ ಜಾಗಗಳಲ್ಲಿ ಇದೆ, ನಾನು ನೋಡಿದ್ದೀನಿ, ಮಕ್ಕಳಿದ್ದಾರೆ ಅಂತಂದರೆ ಅವರೆಲ್ಲ ಸಾಕು ಮಕ್ಕಳಾಗ್ತಾರೆ, ದತ್ತುಪುತ್ರರಾಗ್ತಾರೆ. ಯಾರ್ದೋ ಮಕ್ಕಳನ್ನ ತಂದು ಸಾಕ್ಕೊಳ್ಬೇಕಾಗುತ್ತೆ. ಅದೇ ರೀತಿ ವಾಯುವೇನು ಅದೇ ರೀತಿ. ನಿಮಗೆ ನೋಡಿ, ಇದು ಕರೆಕ್ಟ್ ಇದೆ ಅಂದ್ಕೊಡಿ, ಈ ಮೂಲೆ ಕರೆಕ್ಟ್ ಇದೆ ನೋಡಿ, ಇದು ಕ್ರಾಸ್ ಇದೆ ಅಂದ್ಕೊಂಡ್ರು ವಾಯುವ್ಯ ನಿಮಗೆ ಜಾಸ್ತಿ ಆಗುತ್ತೆ, ಈಶಾನ್ಯ ಕಡಿಮೆ ಆಗುತ್ತೆ. ಇದು ಪೂರ್ವ ಈಶಾನ್ಯ ಕಡಿಮೆ ಇತ್ತು, ಇದು ಉತ್ತರ ಈಶಾನ್ಯ ಕಡಿಮೆ ಆಗುತ್ತೆ. ಈ ರೀತಿ ಏನಾದರೂ ವಾಯುವ್ಯ ಜಾಸ್ತಿ ಆಗಿ ಈಶಾನ್ಯ ಕಟ್ ಮಾಡ್ಕೊಂಡು ಹೋದ್ರೆ ಇಂಥ ಜಾಗಗಳಲ್ಲೂ ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಿಲ್ಲ. ತುಂಬ ವರ್ಷಗಳು ಮಕ್ಕಳು ಮದುವೆಗಳಾಗದೆ ನಿಂತೋಗ್ತಾರೆ. ಆದರೂ ಮದುವೆ ಆದರೆ ಲವ್ ಮ್ಯಾರೇಜ್ಗಳಾಗ್ತಾರೆ, ಓಡೋಗಿ ಮದುವೆ ಆಗೋದು, ಕೆಟ್ಟ ಹೆಸರುಗಳು ತಗೊಳೋದು, ಕೋರ್ಟು ಕೇಸು ಗಲಾಟೆಗಳು, ಜೀವನನೇ ನರಕದ ರೀತಿಲಿ ಜೀವನ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಜಾಗಕ್ಕಾಗಲಿ 3 ಮೂಲೆ ಜಾಗ ಇದೆ, ಈ ಈಶಾನ್ಯ ಭಾಗ ಇಲ್ಲ ಅಂತಂದರೆ ಆ ಜಾಗ ನಿಮಗೆ ವೇಸ್ಟ್, ಇದ್ರೂ ಜಾಗ ಯೂಸ್ಲೆಸ್, ಅದು ಜಾಗ ಉಪಯೋಗಕ್ಕೆ ಬರೋದಿಲ್ಲ. ಅಂಥ ಸಮಯಗಳಲ್ಲಿ ನೀವು ಸ್ಕ್ವೇರ್ ಆಗಿ ಒಂದು ಕಾಂಪೌಂಡು ಚೆಕ್ ಬಂದು ಬಲವಾಗಿ ಮಾಡಿಕೊಂಡು ವೈರೆಲ್ಲ ವಾಸ್ತು ಮಾಡಿಕೊಂಡ್ರೆ ಒಂದು 50% ಪರವಾಗಿಲ್ಲ. ಅದನ್ನು ಬಿಟ್ಟು ನೀವು ಜಾಗ ಹೆಂಗಿದೆ ಹಂಗೆ ಮಾಡಿದ್ರೆ ಇಂಥ ಜಾಗಗಳು ಬೇರೆಯವ್ರ ಪಾಲಾಗುತ್ತೆ, ವಂಶಾಭಿವೃದ್ಧಿ ಆಗೋದಿಲ್ಲ. ದತ್ತುಪುತ್ರರು, ಸಾಕು ಮಕ್ಕಳು ಈ ಜಾಗಕ್ಕೆ ಓನರ್ ಆಗ್ತಾರೆ. ಹಾಗಾಗಿ ಇಂಥ ಈಶಾನ್ಯ ಕಟ್ಟಾಗಿರತಕ್ಕಂಥ 3 ಮೂಲೆ ಜಾಗನ ದಯಮಾಡಿ ಆದಷ್ಟು ತೆಗೆದುಕೊಳ್ಬೇಡಿ. 3 ರಸ್ತೆ, 1 2 3 ರಸ್ತೆ ಸೇರೋದು ಮುಖ್ಯ ಅಲ್ಲ. 3 ರಸ್ತೆನಾದರೂ ಸೇರ್ರಿ, 4 ರಸ್ತೆನಾದರೂ ಸೇರ್ಲಿ, ಈ ಕಡೆಗಾದರೂ ಹೋಗ್ಲಿ, ಯಾವ ಕಡೆಗಾದರೂ ಹೋಗ್ಲಿ, 2 ರಸ್ತೆನೇ ಇರಲಿ, 3 ರಸ್ತೆನೇ ಇರಲಿ, 3 ಮೂಲೆ ಕೂಡೋ ಜಾಗ ಅಂತೇನಿಲ್ಲ. ನಿಮಗೆ ಈಶಾನ್ಯ ಕಟ್ಟಾಗಿರೋದ್ರಿಂದ 3 ಮೂಲೆ ಆಗುತ್ತೆ, 1 ಮೂಲೆ ಸಿಗೋದಿಲ್ಲ. ನೋಡಿ, ಈಶಾನ್ಯ ಸಿಗೋಲ್ಲ, ಆಗ್ನೇಯ ಸಿಗುತ್ತೆ, ನೈಋತ್ಯ ಸಿಗುತ್ತೆ, ವಾಯವ್ಯ ಸಿಗುತ್ತೆ, ಈಶಾನ್ಯ ಸಿಗೋದಿಲ್ಲ. ಅವಾಗ ನಿಮಗೆ ಈಶಾನ್ಯ ಕಟ್ಟಾಗುತ್ತೆ, ವಾಸ್ತು ಪುರುಷನ ತಲೆ ಇರೋದಿಲ್ಲ. ಹಾಗಾಗಿ ತಲೆ ಇಲ್ಲದೆ ಇರೋ ರೀತಿ ಜೀವನ ಮಾಡಬೇಕಾಗುತ್ತೆ. ಇಂಥ 3 ಮೂಲೆ ಜಾಗಗಳಲ್ಲಿ ಕೆಟ್ಟ ಅಭ್ಯಾಸಗಳು ಕಲಿಯೋದು, ಕೆಟ್ಟ ರೀತಿಯಲ್ಲಿ ಜೀವನ ಮಾಡ್ತಾರೆ. ಒಂದು ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಾಗಿ ಈ ಜಾಗಗಳಲ್ಲಿ ವಾಸ ಮಾಡೋದಕ್ಕಾಗೋದು ಇಲ್ಲ. ಈ ರಸ್ತೆಗೆ ಅನುಗುಣವಾಗಿ ಸ್ಕ್ವೇರ್ ಆಗಿ ರಸ್ತೆಗಳಿರಬೇಕು. ಇದು ಅಷ್ಟು ಯೋಗ್ಯ ಅಲ್ಲ. ನಮಗೆ ಬೇರೆನೇ ವಿಧಿ ಇಲ್ಲ, ಆಪ್ಷನ್ ಇಲ್ಲ, ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ, ತಗೊಂಡ್ಬಿಟ್ಟಿದ್ದೀವಿ ಅಂದರೆ ಈ ರೀತಿ ಸರಿ ಮಾಡ್ಕೊಳ್ಬೋದು. ಈಶಾನ್ಯ ಜಾಗ ಯಾವಾಗ ನಿಮಗೆ ಕಟ್ಟಾಗುತ್ತೆ ಅಂಥ ಜಾಗಗಳಲ್ಲಿ ನೀವು ಎಷ್ಟೇ ನೀವು ಸಂಪಾದನೆ ಮಾಡೋಕ್ಕೂ ಆಗೋದಿಲ್ಲ. ನೀವು ಎಷ್ಟೇ ನೀವು ನೆಮ್ಮದಿಯಾಗಿ ಜೀವನ ಮಾಡಬೇಕಂದ್ರೂ ನಿಮ್ಮ ಜೀವನನ ಹಾಳು ಮಾಡ್ತಾ ಇರುತ್ತೆ, ನೆಮ್ಮದಿನ ಕೆಡಿಸ್ತಾ ಇರುತ್ತೆ. ಇಂಥ ಈಶಾನ್ಯ ಕಟ್ಟಾಗಿರತಕ್ಕಂಥ 3 ಮೂಲೆ ಜಾಗಗಳು ತುಂಬ ಡೇಂಜರು. ಯಾವುದೇ ಕಾರಣಕ್ಕೂ 3 ಮೂಲೆ ಜಾಗ ಈಶಾನ್ಯ, ಅದು ಬೇರೆ ಮೂಲೆಗಳು ಕಟ್ಟಾಗಿರೋದನ್ನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಸಂಚಿಕೆಗಳಲ್ಲಿ ಹೇಳ್ತೇನೆ.
ಆದರೆ ಈ ದಿನ ಈಶಾನ್ಯದ ಮೂಲೆ ಕಟ್ಟಾಗಿರತಕ್ಕಂಥ ವಿಚಾರ ಮಾತ್ರ ನಿಮ್ಗೆ ವಿವರಿಸ್ತಾ ಇದ್ದೇನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯ ಕಟ್ಟಾಗಬಾರ್ದು, 4 ಮೂಲೆನೂ ಸಿಗಬೇಕು. ಹಾಗಾಗಿ ಈ ಥರದ ಸೈಟ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ ನಾವು ತೊಗೊಂಡ್ಬಿಟ್ಟಿದ್ದೀವಿ, ನಮ್ಗೆ ಆಪ್ಷನ್ ಇಲ್ಲ, ಕಟ್ಬಿಟ್ಟಿದ್ದೀವಿ ಅಂದರೆ ಆ ಜಾಗದಲ್ಲಿ ಯಾವ ರೀತಿ ವಾಸ್ತು ಮಾಡೋದಕ್ಕಾಗುತ್ತೆ ಅನ್ನೋದನ್ನು ಒಂದು ಒಳ್ಳೆಯ ವಾಸ್ತು ಎಕ್ಸ್ಪರ್ಟ್ಸ್ನ ಕರೆಸಿ ತೋರಿಸಿ ಮಾಡಗಳಿ. ಅದೇ ರೀತಿ ನಿಮಗೇನಾದರೂ ನಮ್ಮ ವಾಸ್ತು ಸಲಹೆಯ ಅವಶ್ಯಕತೆ ಇದ್ದರೆ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗೋ ನಂಬರ್ಗೆ ಕಾಲ್ ಮಾಡಿ ನೀವು ಸಲಹೆ ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿಯ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.